ನ್ಯೂಸ್ ಬಾಸ್ನಲ್ಲಿ ಇವತ್ತು ನೋಡ್ತಾ ಇರುವಂಥ ಮೊದಲ ಸುದ್ದಿ ಬಹಳ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ನಾವು ಜವಾಬ್ದಾರಿಯಿಂದ ಜಾಗೃತಿಯಿಂದ ನೋಡಬೇಕಾದಂಥ ಸುದ್ದಿ ಅಂತ ನಾನು ಅಂದ್ಕೊಳ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ದಿಸ್ ಇಸ್ ದ ರೀಸನ್, ದಿಸ್ ಇಸ್ ದ ಸ್ಟೋರಿ. ಗ್ಯಾರಂಟಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತಿದೆ ಸದ್ಯದ ನ್ಯೂಸ್ ಬಾಸ್ನ ಈ ಸುದ್ದಿ. ವಾಟ್ ಈಸ್ ದ ನ್ಯೂಸ್? ದಿಸ್ ಇಸ್ ದ ನ್ಯೂಸ್. ಗ್ಯಾರಂಟಿ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ? ಖಜಾನೆ ಖಾಲಿ ಆಯ್ತಾ? ಸೈಟ್ ಸ್ವಚ್ಛ ಇಲ್ಲ ಅಂದ್ರೆ ಬೀಳುತ್ತೆ ದಂಡ. ಈಗ ಪಾರ್ಕ್ಗಳನ್ನೇ ಮಾರುತ್ತಂತೆ ಕಾಂಗ್ರೆಸ್ ಸರ್ಕಾರ. ನೋಡ್ರಿ ಹೆಂಗಿದೆ ಸಮಾಚಾರ. ಸರ್ಕಾರಿ ಪಾರ್ಕ್ಗಳ ಜಾಗ ಮಾರಾಟಕ್ಕಿದೆ, ಖರೀದಿಸಿ. ಇಂಥ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿದೆ. ಪಾರ್ಕ್ಗಳ 5% ಜಾಗ ಮಾರಾಟಕ್ಕೆ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನಿಮಗೆ ನಟ ಉಪೇಂದ್ರ ಸೂಪರ್ ಸಿನಿಮಾ ನೆನಪಾಯ್ತಾ? ಹೌದು, ಇದು ಸುಳ್ಳಲ್ಲ, ನಿಜ ನಿಜ. ಇದನ್ನ ನಂಬಲೇಬೇಕು. ಇನ್ಮುಂದೆ ಸರ್ಕಾರಿ ಪಾರ್ಕ್ಗಳ ಜಾಗ ನೀವು ಖರೀದಿ ಮಾಡಬಹುದು. ಪಾರ್ಕ್ಗಳ 5% ಜಾಗ ಮಾರಾಟ ಮಾಡಲಾಗುತ್ತಂತೆ. ನೋಡಿ ಹೆಂಗಿದೆ ಸಮಾಚಾರ. ಬೇಗ ಬೇಗ ತಯಾರಾಗಿ ಪಾರ್ಕ್ಗಳ ಜಾಗ ಖರೀದಿ ಮಾಡಿ. ಇದು ನಾವು ಹೇಳ್ತಾ ಇರೋದಲ್ಲ, ಸರ್ಕಾರ ಈಗ ಒಂದು ಆದೇಶ ಹೊರಡಿಸ್ತಾ ಇರೋದು. ನಿಮ್ಮ ಮನೆ ಪಕ್ಕದಲ್ಲಿನ ಪಾರ್ಕ್ ಜಾಗ ಖರೀದಿ ಮಾಡಿಬಿಡಿ. 5% ಜಾಗವನ್ನು ಮಾರೋಕೆ ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಅನ್ನೋದು ಸದ್ಯದ ಮಾಹಿತಿ. ಮಸೂದೆಗೆ ಸಂಪುಟ ತೀರ್ಮಾನ ಕಲಾಪದಲ್ಲಿ ಮಂಡನೆ. ನೋಡಿ, 5% ಜಾಗ ಸಾರ್ವಜನಿಕ ಉಪಯೋಗಕ್ಕೆ ಮಾರಾಟ ಮಾಡಲಿಕ್ಕೆ ಈಗ ಮಂಡನೆ ಮಾಡೋಕೆ ಮಸೂದೆ ತರೋಕೆ ರೆಡಿಯಾಗಿದೆ. ಗುತ್ತಿಗೆ ಉಡುಗೊರೆ ವಿನಿಮಯ ವಿಧಾನ ಮೂಲಕ ಹಸ್ತಾಂತರ ಮಾಡೋ ಪ್ಲಾನ್ ಹಾಕೊಂಡಂಗಿದೆ. ಸ್ಕೀಮು ಅಂತೀವಲ್ಲ, ಹಂಗಿದೆ, ಹಂಗೆ ಅನ್ಕೋಬಹುದು ನೀವು. ಡಿಕೆಶಿ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಪಾರ್ಕ್ಗಳ ಮೇಲೆ ಈಗ ಸರ್ಕಾರದ ಕಣ್ಣು. ಇದೇ ಅಧಿವೇಶನದಲ್ಲಿ ಮಂಡಿಸಿ ಅಂಗೀಕಾರ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋದು ಸದ್ಯದ ಮಾಹಿತಿ. ಎಸ್, ದಿಸ್ ಇಸ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಆನ್ ನ್ಯೂಸ್ ಬಾಸ್. ನೋಡಿ, ನಾವು ಹಾಗೆ ಹೇಳಬೇಕಾಗಿದೆ. ಈಗ ಪದೇ ಪದೇ ಬರೀ ಜಾಗ, ಭೂಮಿ, ಜಮೀನು ಇದ್ರ ಮೇಲೆ ಕಣ್ಣು ಹಾಕ್ತಿದ್ಯಾ ಡಿ.ಕೆ. ಶಿವಕುಮಾರ್ ಸರ್ಕಾರ? ಬೇರೆ ಕಾಣ್ತಾ ಇಲ್ವಾ? ಬರೀ ರಿಯಲ್ ಎಸ್ಟೇಟು ಅದು ಇದು ಅಂತ ಇಲ್ಲಿವರೆಗೂ ನಾವು ಮಾತನಾಡ್ತಾ ಇದ್ವಿ ಅಲ್ವಾ? ಅಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿದ ನಂತರ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ 1975ರ ಕರ್ನಾಟಕ ಸರ್ಕಾರಿ ಉದ್ಯಾನವನ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಈ ಮುಂಚೆ ಹೀಗೆಲ್ಲ ಮಾಡೋಂಗಿರಲಿಲ್ಲ. ಹೌದು. ಅಂದರೆ ಅದು ಲಾಲ್ಬಾಗ್ ಇರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಯಾವುದೇ ಸರ್ಕಾರಿ ಗಾರ್ಡನ್ಗಳಿರ್ಬೋದು, ಪಾರ್ಕ್ಗಳಿರ್ಬೋದು, ಆ ಸಂರಕ್ಷಣೆ ಕಾಯ್ದೆಯ ಅನ್ವಯ ಅನ್ಯ ಉಪಯೋಗಗಳಿಗೆ ಬಳಸೋ ಹಂಗಿರಲಿಲ್ಲ. ಅಂಥ ಒಂದು ನಿರ್ಣಯ ಇತ್ತು. ಈ ಮುಂಚೆ ಕೂಡ ಪರಿಸರವಾದಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾನೆ ಇದ್ರು. ಈಗ ಮೆಟ್ರೋ ಆಗಿರಬಹುದು, ಯಾವುದೇ ವಿಚಾರ ಬಂದರೂ ಕೂಡ ಹೊಸದಾಗೇನೆ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅದಕ್ಕೆ ತಗಾದೆ ತೆಗೆಯೋದು ಕೂಡ ಇತ್ತು. ಈ ಟನಲ್ ರೋಡ್ ಅಂತ ಬಂದಾಗ್ಲೂ ಕೂಡ ನಿಮ್ಗೆ ಗೊತ್ತಿದೆ, ಬಿಜೆಪಿ ಸಂಸದ, ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಕೂಡ ಹೋರಾಟ ಮಾಡ್ತಾ ಇದ್ರು. ಅಂದ್ರೆ ಈ ಮುಂಚೆ ಹಿಂಗಿತ್ತು. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ನೀವು ಹಸಿರನ್ನು ಮಾರಾಟ ಮಾಡ್ತಿದ್ದೀರೇನೆಯಾ ಅಂತ ಕೇಳುವಂಗಿದೆ. ಎಸ್, ಈಗ ಮತ್ತೆ ಸಾರ್ವಜನಿಕ ಉದ್ಯಾನವನಗಳ ವಿರುದ್ಧ ತೇಜಸ್ವಿ ಸೂರ್ಯ ರಣರಣ ಅಂತಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಮೂರ್ಖತನದ ನಿರ್ಧಾರ. ರಿಯಲ್ ಎಸ್ಟೇಟ್ ಅಭಿವೃದ್ಧಿಗಾಗಿ ಇಂಥ ಕೆಲಸನ ಅಂತ ಅವರು ಕೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಸುರಂಗ ಮಾರ್ಗವನ್ನ ವಿರೋಧಿಸಿದ್ವಿ. ಇದು ರಾಜ್ಯ ಉದ್ಯಾನವನಗಳ ಕಾಯ್ದೆಯ ಉಲ್ಲಂಘನೆ ಆಗತ್ತೆ. ಹೌದು. ವಿಚಾರಣೆ ತಪ್ಪಿಸಲು ಈಗ ತಿದ್ದುಪಡಿ ಮಸೂದೆ ಬಾಣ ಹೂಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಗರಂ ಆಗಿದ್ದಾರೆ. ಬರೀ ತೇಜಸ್ವಿ ಸೂರ್ಯ ಅಂತ ಅಷ್ಟೇ ಅಲ್ಲ, ಪರಿಸರವಾದಿಗಳು ಕೂಡ ಇದಕ್ಕೆಲ್ಲ ಒಪ್ಪಿಗೆ ಕೊಡಲ್ಲ. ಸರ್ಕಾರದ ಈ ನಿರ್ಧಾರಕ್ಕೆ ಈಗ ತೇಜಸ್ವಿ ಸೂರ್ಯ ಕೂಡ ರಣರಣ ಅಂತಿದ್ದಾರೆ. ಉದ್ಯಾನವನಗಳ ವಿರುದ್ಧ ಸರ್ಕಾರ ಅಧಿಕೃತ ಏನಾದರೂ ತೀರ್ಮಾನ ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗತ್ತೆ. ಈಗ ಮತ್ತೆ ಸಾರ್ವಜನಿಕ ಉದ್ಯಾನವನಗಳ ಮಾರಾಟ ಮಾಡ್ಲಿಕ್ಕೆ ಹೊರಟಿದೆಯಾ? ಇದು ಕಾಂಗ್ರೆಸ್ ಸರ್ಕಾರದ ಒಂದು ಫೂಲಿಶ್ ಡಿಸಿಷನ್, ಮೂರ್ಖತನದ ನಿರ್ಧಾರ. ರಿಯಲ್ ಎಸ್ಟೇಟ್ ಅಭಿವೃದ್ಧಿಗಾಗಿ ಇಂಥ ಕೆಲಸ ಮಾಡ್ತಾರಾ ಅನ್ನುವ ಸಹಜವಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಬರೀ ವಿಪಕ್ಷಗಳಷ್ಟೇ ಅಲ್ಲ ರೀ, ಜನರು ಕೂಡ ಈ ಮಾತನ್ನು ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾಗರಿಕರ ಒಂದು ಸಿಟ್ಟು ಕೂಡ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಅಷ್ಟೇನೆ. ವಿಚಾರಣೆ ತಪ್ಪಿಸೋಕೆ ಈಗ ತಿದ್ದುಪಡಿ ಮಾಡಲಿಕ್ಕೆ ಏನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಪ್ರಶ್ನೆ ಈಗ
ಏನು ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಇಂಥ ಒಂದು ನಿರ್ಧಾರಗಳಿಗೆ ಬರ್ತಾ ಇದ್ದೀರಿ? ಯಾವ ಕಾರಣಕ್ಕಾಗಿ? ಏನಾಗ್ತಾ ಇದೆ ಈ ನಗರದಲ್ಲಿ, ಏನಾಗ್ತಿದೆ ಅಂತ ನಾವು ಕೇಳಬೇಕಾಗಿದೆ. ಯಾವುದೋ ಒಂದು ಜಾಹೀರಾತಲ್ಲಿ ಬರುತ್ತಲ್ಲ, ಈ ನಗರಕ್ಕೆ ಏನಾಗಿದೆ ಅಂತ, ಸಿನಿಮಾದ ಆರಂಭದಲ್ಲಿ. ಹೌದು ನಮ್ಗೆ ಹಂಗೆ ಅನಿಸ್ತಾ ಇದೆ. ಅಂದರೆ ಯಾವುದನ್ನು ಬಿಡ್ತಾ ಇಲ್ವಲ್ಲಪ್ಪ ನೀವು. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ನೀವು ಹಸಿರನ್ನೇನಾದರೂ ಮಾರಾಟ ಮಾಡ್ತಾ ಇದ್ದೀರಾ? ರಿಯಲ್ ಎಸ್ಟೇಟ್ ಅಭಿವೃದ್ಧಿಗಾಗಿ ಇಂಥ ಕೆಲಸ ಮಾಡಕ್ಕೆ ಹೊರಟಿದ್ರೆ, ಹೌದು, ಇದು ಬರೀ ವಿಪಕ್ಷಗಳ ಪ್ರಶ್ನೆ ಅಷ್ಟೇ ಅಲ್ಲ, ಎಲ್ಲರ ಪ್ರಶ್ನೆ ಇದು. ಇದು ರಾಜ್ಯ ಉದ್ಯಾನವನಗಳ ಕಾಯ್ದೆಯ ಒಂದು ಉಲ್ಲಂಘನೆ ಆಗುತ್ತೆ. ಆಗಲೇ ಹೇಳ್ತಾ ಇದ್ದೆ ನಾನು, 1975 ಕರ್ನಾಟಕ ಒಂದು ಸರ್ಕಾರಿ ಉದ್ಯಾನವನಗಳ ಒಂದು ಕಾಯ್ದೆ, ಸಂರಕ್ಷಣೆ ಕಾಯ್ದೆಯ ಅನ್ವಯ ಇದು ದೊಡ್ಡ ಅಪರಾಧ ಹಂಗೆ ನೋಡಿದರೆ. ಆದರೆ ಅದೇ ಕಾಯ್ದೆಗೆ, ಅದೇ ವಿಚಾರಕ್ಕೆ ಈಗ ತಿದ್ದುಪಡಿ ತಂದುಬಿಟ್ಟು ಏನೋ ಜುಗಾಡ್ ಮಾಡಿಬಿಟ್ಟು ಅಂತಾರಲ್ಲ, ಗೊತ್ತಾ? ಗೊತ್ತು ಲೋಕಲ್ ಭಾಷೆಯಲ್ಲಿ ಹಂಗೇನೋ ಮಾಡ್ಲಿಕ್ಕೆ ಹೊರಟಿದ್ದಾರ. ಖಂಡಿತ. ಓ ಮೈ ಗಾಡ್. ಓಕೆ, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಮಾತನಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಶ್ವವೇಗ ನ್ಯೂಸ್ ಜೊತೆ. ಅದನ್ನು ನಾವು ನ್ಯೂಸ್ ಬಾಸ್ನಲ್ಲಿ ಈಗ ನೋಡ್ತಾ ಇದ್ದೀವಿ. ಬನ್ನಿ, ಏನು ಹೇಳಿದ್ದಾರೆ. ಆ ಥರ ಹೇಳಿದ ಅಷ್ಟೇ ಹೊರತು ಆಸ್ಪತ್ರೆ ಕೆಡವಿ ಅಂತ ಹೇಳಿಲ್ಲ ನಾನು. ಗೌರ್ಮೆಂಟ್ ಆಫೀಸಸ್ ಇದೆಯಲ್ಲ, ಅಲ್ಲೂ ಜಾಗಗಳಿದೆ, ಎಷ್ಟೊಂದು ಜಾಗ ಇದೆ, ಅಲ್ಲಿ ಮಲ್ಟಿ ಸ್ಟೋರಿ ಹೋಗಲಿ, ಸುತ್ತಲೂ ಜಾಗ ಬಿಟ್ಕೊಡ್ಲಿ ಅಂತ ಅಷ್ಟೇ. ಆ ಥರ ಉದ್ದೇಶದಿಂದ ಹೇಳಿರೋದು. ಇಲ್ಲೇ ಹೋದರೂ ಮನಸ್ಸಿಗೆ ಬೇಜಾರಾದಾಗ ಒಂದು ಸುತ್ತಾಡ್ಕೊಂಬರೋಣ ಅಂದರೆ ನಿಯರೆಸ್ಟ್ ನಮ್ಗೆ ಸಿಗುತ್ತೆ ಲಾಲ್ಬಾಗು, ಕಬ್ಬನ್ ಪಾರ್ಕ್, ಇಂಥ ಪಾರ್ಕ್ಗಳು. ಹಾಗಾಗಿ ಇದು ಅಗತ್ಯವಾಗಿ ಇದನ್ನು ಉಳಿಸ್ಕೊಂಬರ್ಬೇಕು. ಮೋಸ್ಟ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಅನಿಸುತ್ತೆ. ಅದಕ್ಕೊಂದು ಟೈಮಿಂಗ್ ಇಟ್ಟು ಹೆಚ್ಚು ಕಮ್ಮಿ ಎಲ್ಲ ಮಾಡ್ತಾ ಇದ್ದಾರೆ. ಆ ಥರ ನಿರ್ಲಕ್ಷ್ಯಕ್ಕಾಗಿರೋ ಪಾರ್ಕ್ಗಳು ನಾನು ಇತ್ತೀಚಿನ ದಿನಗಳು ನೋಡಿಲ್ಲ ನಾನು. ಈಗ ಮಾರ್ಗೋಸ ರಸ್ತೆ, ಸಂಪಿಗೆ ರಸ್ತೆ, ಇವಾಗ ಎಲ್ಲಿ ಇಲ್ಲ, ಮರಗಳೇ ಇಲ್ಲ ಅಲ್ಲಿ. ಬರೀ ರಸ್ತೆ ಆಗಿ ಹೆಸರಾಗಿ ರಸ್ತೆ ಆಗಿದೆ ಅಷ್ಟೇ ಹೊರತು ಈಗಲೇ ಆ ಪರಿಸ್ಥಿತಿ ಬಂದಿರೋದ್ರಿಂದ ಎಲ್ಲ ಕೈಲಾದಷ್ಟು ಮರಗಳನ್ನ ಉಳಿಸ್ಕೊಂಡು ಮಾಡೋದು ಒಳ್ಳೆ ಉದ್ದೇಶ. ಅವ್ರೇನೋ ಒಂದು ಯೋಚನೆ ಮಾಡಿರ್ತಾರೆ. ಹಾಗಾಗಿ ಅದಕ್ಕೆ ನಾವು ಸುಮ್ಮನೆ ವಿರೋಧ ಮಾಡಿ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅವ್ರದ್ದು ಏನು ಉದ್ದೇಶ ಏನಿದೆ ಅದು ತಿಳ್ಕೊಂಡು ಆಮೇಲೆ ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಅವ್ರ ಮೇಲೆ. ಆ ಥರ ಹೇಳಿದ ಅಷ್ಟೇ ಹೊರತು ಆಸ್ಪತ್ರೆ ಕೆಡವಿ ಅಂತ ಹೇಳಿಲ್ಲ ನಾನು. ಗೌರ್ಮೆಂಟ್ ಆಫೀಸಸ್ ಇದೆಯಲ್ಲ, ಅಲ್ಲೂ ಜಾಗಗಳಿದೆ, ಎಷ್ಟೊಂದು ಜಾಗ ಇದೆ, ಅಲ್ಲಿ ಮಲ್ಟಿ ಸ್ಟೋರಿ ಹೋಗಲಿ, ಸುತ್ತಲೂ ಜಾಗ ಬಿಟ್ಕೊಡ್ಲಿ ಅಂತ ಅಷ್ಟೇ. ಆ ಥರ ಉದ್ದೇಶದಿಂದ. ಟೂ ಮಚ್ ಆಫ್ ಔಟ್ಸೈಡರ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಪರಿಸರನ ಸ್ವಲ್ಪ ಕಾಪಾಡಬೇಕು. ಇದನ್ನು ಇದ್ರ ಮೇಲೆ ಯಾರು ಕಣ್ಣು ಹಾಕಬಾರ್ದು. ಇದನ್ನು ಹೇಗಿದೆಯೋ ಹಾಗೆ ಉಳಿಸ್ಕೋಬೇಕು. ಅದನ್ನು ಮುಂದಿನ ಪೀಳಿಗೆಗೆ ಅಟ್ಲೀಸ್ಟ್ ಲಾಲ್ಬಾಗ್ ಇದೆ ಅಂತ ಒಂದು ಇದು ಗೊತ್ತಾಗುತ್ತೆ. ಬಟ್ ನಮ್ಮ ಮಕ್ಕಳಿಗೆ ಅದು ಚಾನ್ಸು ಸಿಗ್ತಾ ಇಲ್ಲ. ಮುಂದಕ್ಕೆ ಏನಾಗುತ್ತೋ ಅದು ಇರಲಿ ಅಂತ, ಹೀಗೆ ಅವ್ರಿಗೂ ಗೊತ್ತಾಗಲಿ ಅಂತ, ಇದು ಹೀಗೆ ಇರಕ್ಕೆ ಬಿಡಲಿ ಅಂತ. ನಾವು ನಿನ್ನೆ ತಾನೇ ಪೇಪರಲ್ಲಿ ನೋಡಿದ್ವಿ ರಾಕ್ ಸ್ಟೋನ್ದು. ನಮಗೆ ಬೇಜಾರಾಗ್ತಿದೆ. ಅದಕ್ಕೇನು ಡಿಸ್ಟರ್ಬ್ ಆಗದೆ ಇದ್ದರೆ ಸಾಕು, ಇಲ್ಲಿ ಟನ್ನಲ್ ಬರದೇ ಇದ್ದರೆ ಸಾಕು ಅಂತ. ಮೊದಲು ದಿನ ಬರ್ತಿದ್ದೆ ವಾಕ್ ಮಾಡಲಿಕ್ಕೆ, ರನ್ನಿಂಗ್ ಮಾಡಲಿಕ್ಕೆ. ಈಗ ವಾರಕ್ಕೊಂದ್ಸಲ ಬರ್ತೀನಿ. ಬಟ್ ಆಗಿಗೂ ಈಗಿಗೂ ಏನು ಅಂತಂದರೆ, ಈವನ್ ಎಕ್ಸ್ಟ್ರೀಮ್ ಸಮ್ಮರ್ ಅಂದರೆ ಏಪ್ರಿಲ್ ಮೇನಲ್ಲೂ ನಾವು ಸ್ವೆಟ್ರ್ ಹಾಕ್ಕೊಂಡು ಬರ್ತಾಯಿದ್ದೆ. ಅಷ್ಟು ಚಳಿ ಇರ್ತಿತ್ತು, ಅಷ್ಟು ಕೂಲಾಗಿರ್ತಿತ್ತು ಬೆಂಗಳೂರು. ಈಗ ನೋಡಿ, ಹಾಫ್ ಶರ್ಟ್ ಹಾಕ್ಕೊಂಡು ಬಂದಿದ್ದೀನಿ. ವ್ಯತ್ಯಾಸ ತುಂಬ ಇದೆ. ಅಂದರೆ ಪರಿಸರ ಕೆಡ್ತಾ ಇದೆ, ಬರ್ತಾ ಬರ್ತಾ ವಾರ್ಮ್ ಆಗ್ತಾ ಇದೆ. ಇದು ನಮಗೆ ಮುಖ್ಯವಾಗಿ ನಗರದಲ್ಲಿ ಇರುವಂಥ ಲಂಗ್ ಸ್ಪೇಸು, ಪುಪ್ಪುಸ, ಇದು ಕಬ್ಬನ್ ಪಾರ್ಕು ಮತ್ತು ಸಣ್ಣ ಸಣ್ಣ ಪುಟ್ಟ ಪಾರ್ಕ್ಗಳೆಲ್ಲ ಇದು ಖಂಡಿತವಾಗಿ ಹೀಗೇ ಇರಬೇಕು. ಇದು ಯಾವ ರೀತಿಯೂ ಕಮರ್ಷಿಯಲ್ ಆಗಿ ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು ಅಂತ. ಈಗ ಏನೋ ಟನ್ನಲ್ ವಿಷಯ ಬಂದಿದೆ. ಟನ್ನಲ್ಲು ಇದರ ಕೆಳಗಡೆನೂ ಹೋಗಬೇಕು ಅಂತ ಏನು ಮೇನ್ ರಸ್ತೆ. ಇದಕ್ಕೆ ನಮ್ಮದು ವಿರೋಧ ಇದೆ. ಯಾಕಂತಂದರೆ ಇವಾಗ ನೇಚರ್ನ ನಾವು ಆದಷ್ಟು ಕಾಪಾಡಬೇಕು. ನಾವು ಬೇಕಂದರೆ ನಾವು ಹೊರಗಡೆ ಹೋಗಿ ಮನೆ ಆಗಲಿ ಮತ್ತು ನಾವು ಪರ್ಸನಲ್ ಪ್ರಾಪರ್ಟಿ ಮಾಡ್ಬೋದು. ಅದೇ ಸಿಟಿ ಒಳಗಡೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ಲೇಸಸ್ ಇದೆ. ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು. ಇದನ್ನು ಸೇವ್ ಮಾಡಬೇಕು. ಇವಾಗ ನೋಡಿ, ನಾವು ವ್ಯಾಲಂಟಿಯರ್ಸ್ ಆಗಿ ಇದನ್ನು ಕ್ಲೀನ್ ಮಾಡಬೇಕು, ಇದನ್ನು ಕಾಪಾಡಬೇಕು, ಸೇವ್ ಮಾಡಬೇಕಂತ ಅಲ್ಲಿಂದ ಬಂದಿದ್ದೀವಿ. ಸೊ ಇದನ್ನು ಪಬ್ಲಿಕ್ಕಿಗೆ ಕೊಟ್ಟರೆ, ಈಗ ಆಲ್ರೆಡಿ ಎಷ್ಟೋ ಕೆರೆಗಳನ್ನು ಮುಚ್ಚಾಕಿ ಇದೇ ಥರನೇ ಮಾಡಿ ಇದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಆ ಥರ ಮಾಡಬಾರ್ದು, ಇದನ್ನು ಸೇವ್ ಮಾಡ್ಬೇಕಂತ ನಮ್ಮ ಇದು ಮೇಡಮ್. ಒಂದು ವಿರೋಧ ಇದೆ. ಬಿಕಾಸ್ ನಾವೆಲ್ಲ ನೇಚರ್ ಲವರ್ಸ್. ಸೊ ನಾವಿತ್ತು ಏನಕ್ಕೆ ಅಂದರೆ ಟಾಟಾ ಕಂಪ್ನಿಯಿಂದ ನಾವು ಪ್ಲಾಸ್ಟಿಕ್ನ ನೋ ಪ್ಲಾಸ್ಟಿಕ್ ಅಂತೇಳಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಸೊ ಇರೋ ಇಷ್ಟು ನೇಚರ್ನ ನೋಡಲಿಕ್ಕೆ ಔಟ್ಸೈಡರ್ಸಿಂದ, ಎಸ್ಪೆಷಲಿ ಪಬ್ಲಿಕ್ ಹಾಲಿಡೇಸು, ಯಾವಾಗಲೂ ವರ್ಕ್ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವ್ರೇನಂದರೆ ಸ್ವಲ್ಪ ನೇಚರ್ ಒಟ್ಟಿಗೆ
ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಈವನ್ ಫಾರಿನರ್ಸು ಕೂಡ ಹಾಲಿಡೇಸಲ್ಲಿ ಬರ್ತಾರೆ. ಇವತ್ತು ನಾನು ಎಷ್ಟೋ ಜನ ನೋಡಿದ್ದೇನೆ. ಸೊ ಇದನ್ನು ಪಬ್ಲಿಕ್ ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ರೆ ನಮಗೆ ನೇಚರ್ ಅನ್ನೋದಿಲ್ಲ. ಪ್ರಾಪರ್ಟಿನ ಮಾಡಬೇಕಂದ್ರೆ ಔಟ್ಕಟ್ಸಲ್ಲೆಲ್ಲ ತುಂಬ ಜಾಗ ಇದೆ, ಅಲ್ಲಿ ಮಾಡಲಿ, ಇಲ್ಲಿ ಯಾಕೆ ಮಾಡಬೇಕು? ನನ್ನಂತೂ ಅಪೋಸಿಟ್ ಅದಕ್ಕೆ. ನಾನು ಅಗ್ಗಾರ ಹಣಕ್ಕೆ ಇಲ್ಲ ಅಂದರೆ ಗೌರ್ಮೆಂಟ್ ಫೆಸಿಲಿಟಿ ಏನು ಕೊಡ್ತಿದ್ದಾರೆ ಈಗ, ಫ್ರೀ ಬಸ್ಸಸ್ಸು ಅದೆಲ್ಲ ಅವಾಯ್ಡ್ ಮಾಡಲಿ. ಏನು ಮುಂಚೆ ಇಷ್ಟು ದಿನ ಗೌರ್ಮೆಂಟ್ ನಡ್ಕೊಂಡು ಹೋಗ್ಲಿಲ್ವಾ? ನಡ್ಕೊಂಡು ಹೋಯ್ತು. ಎಸ್, ನಾವು ನೋಡಿದ್ವಿ ಜನ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ಪರಿಸರ ಉಳಿಸೋದಕ್ಕೋಸ್ಕರ ಇಲ್ಲಿ ಮಾತನಾಡ್ತಿದ್ದಾರೆ. ಅಂದರೆ ಸರ್ಕಾರ ನಿರ್ಧಾರ ಏನು ತೆಗೆದುಕೊಳ್ತಾ ಇದೆ ಅದು ಎಲ್ಲೋ ಒಂದು ಕಡೆ ಜನ ವಿರೋಧಿ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಹೀಗೆ ಅದರ ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಅದಕ್ಕೆ ನೀವೇನು ಹೇಳ್ತೀರಿ? ಅಲ್ಲ, ಈಗ ಯಾವ ಕಾರಣಕ್ಕಾಗಿ ಸರ್ಕಾರ ನಡೀತಾ ಇದೆ ಅನ್ನೋದನ್ನ ನಾವೆಲ್ಲ ಜ್ಞಾಪಿಸ್ಬೇಕಾಗಿದೆ. ನಮ್ಮನ್ನು ಆಳುವ ನಾಯಕರಿಗೆ ಕೇಳಬೇಕಾಗಿದೆ. ಅವರು ಅವ್ರದ್ದೇ ಆದಂಥ ಮದದಲ್ಲಿದ್ದಾರೆ. ಮುಖ್ಯಮಂತ್ರಿ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಅವರೇ, ಒಂದು ವಿಚಾರ ನೋಡಿ, ನೀವು ಅಧಿಕಾರ ವಹಿಸಿಕೊಂಡಾಗಿನಿಂದ ಅದು ಬಿಡದಿ ಟೌನ್ಶಿಪ್ ಇರಬಹುದು, ಪಾರ್ಕ್ ಇರಬಹುದು, ಅಥವಾ ಸೈಟ್ನ ಇಷ್ಟು ವರ್ಷಗಳ ನೀವು ಖರೀದೇನು ಮನೆ ಕಟ್ಟಲಿಲ್ಲ ಅಂದರೆ ಸೈಟ್ ತೆಗೆದುಕೊಂಡು 5 ವರ್ಷ 3 ವರ್ಷ ಆಮೇಲೆ ನೀವು ಅದನ್ನು ಸರ್ಕಾರಕ್ಕೆ ಕೊಟ್ಬಿಡ್ಬೇಕು. ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು? ವಾಟ್ ಈಸ್ ಯುವರ್ ಇಂಟೆನ್ಷನ್ ಅವರ್ ಡಿಯರ್ CM ಅಂತ ನಾವು ಕೇಳಬೇಕಾಗಿದೆ. ಜನಕ್ಕೆ ಬೇಡದೇ ಇರೋದನ್ನ ಮಾಡಿ ಏನ್ರಿ ಸಾಧಿಸ್ತೀರಾ? ಅದಕ್ಕೆ ಉಪೇಂದ್ರ ಅವರು ಹೆಸರು ಬಳಸಿದ್ರು ನೋಡಿ. ನೋಡಪ್ಪ, ಜನ ಹೇಳೋದು ಬಿಟ್ಟು ನಾವೇನು ಮಾಡಲ್ಲ ಅಂತ. ಅದನ್ನು ಮಾಡ್ರಿ ರೀ. ನೀವು ಜನ ಹೇಳೋದು ಬಿಟ್ಟು ಎಲ್ಲ ಮಾಡಕ್ಕೆ ಹೊರಟಿದ್ದೀರಲ್ಲ, ಏನು ಮಾಡಕ್ಕೆ ಹೊರಟಿದ್ದೀರಾ? ಒಟ್ಟಿನಲ್ಲಿ ಮುಂದೆ ಇದೇ ರೀತಿಯಾಗಿ ನಡ್ಕೊಂಡು ಹೋದರೆ ತಕ್ಕಪಾಠ ಕಲಿಸ್ತಾರೆ. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ನಾವು ಮಾತನಾಡಲೇಬೇಕಾಗಿದೆ. ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಲೈವ್ ಚಾಟ್ಗೆ ರೆಡಿ ಆಗ್ತಾ ಇದ್ದಾರೆ ಒಂದು ಪಾರ್ಕಿಂದನೇ. ಓಕೆ, ನೋಡೋಣ ಅವ್ರು ಏನು ಹೇಳ್ತಾರೆ, ಅಲ್ಲಿ ವಾತಾವರಣ ಏನಿದೆ ಕೇಳಿಸ್ಕೊಳ್ಳೋಣ. ಜೀವನ್, ಆರ್ ಯು ರೆಡಿ? ಎಸ್ ಜೀವನ್, ವೆರಿ ಗುಡ್ ಮಾರ್ನಿಂಗ್. ಬೆಂಗಳೂರು ಅಂತ ಹೇಳಿದ ತಕ್ಷಣ ಸಿಲಿಕಾನ್ ಸಿಟಿಗಿಂತ ಮುಂಚಿತವಾಗಿ ನಮಗೆ ಬರೋದು ಗಾರ್ಡನ್ ಸಿಟಿ ಅಂತ. ಹೀಗೆ ಈ ಹಸಿರನ್ನು ಮಾರುವ ಉದ್ದೇಶಕ್ಕೆ ಹಸಿರು ಮಾರಾಟ ಮಾಡಿ ಇಲ್ಲಿ ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರಿನಲ್ಲಿ ಏನು ಸ್ಕೀಮ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಅನುಮಾನ ಅಲ್ಲಿಯ ಜನರಿಗೆ ಬಂದಂತೆ ಕಾಣ್ತಾ ಇದೆ. ನಮಗೂ ಕೂಡ ಅದೇ ಬರ್ತಾ ಇದೆ. ಎಸ್, ವಾಟ್ ಈಸ್ ದ ರಿಯಾಲಿಟಿ? ಹೌ ಡು ಯು ಅನಲೈಸ್ ಇಟ್? ರಾಘವ್, ಏನು ಪಾರ್ಕ್ನ ವಿಚಾರದಲ್ಲಿ ಈ ಒಂದು ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಎಲ್ಲೆಡೆ ಕೂಡ ಏನು ಜನರು ಯಾರೆಲ್ಲ ಇಲ್ಲೆಲ್ಲ ಓಡಾಡ್ತಾರೆ ಎಲ್ರಿಗೂ ಕೂಡ ಸದ್ಯ ಆಕ್ರೋಶನ ಹೊರಹಾಕ್ತಿರೋಂಥದ್ದು. ಯಾಕಂದರೆ ಬೆಳಗ್ಗೆ ಎದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಗಳು ಪಾರ್ಕ್ ಬರುವಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಇದೇ ನಿಟ್ಟಿನಲ್ಲಿ ಆದರೆ ಈಗ ಸರ್ಕಾರ ಕೈಗೊಂಡಿರುವಂಥ ನಿರ್ಧಾರಕ್ಕೆ ಎಲ್ಲರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯ ನಾನು ಇವತ್ತು JP ಪಾರ್ಕ್ ಹತ್ರ ಇದ್ದೀನಿ ರಾಘವ್. ಈ ಒಂದು JP ಪಾರ್ಕ್ ಸುಮಾರು 85 ಎಕರೆ ಇದೆ. ಈ ಒಂದು 85 ಎಕರೆ JP ಪಾರ್ಕ್ನಲ್ಲಿ ಸಾವಿರಾರು ಜನ ದಿನ ವಾಕಿಂಗ್ ಬರೋದಾಗಿರ್ಬೋದು, ಇಲ್ಲ ಮಕ್ಕಳನ್ನ ಆಟ ಆಡ್ಸೋಕ್ಕಾಗಿರ್ಬೋದು, ಸಾಕಷ್ಟು ಜನಗಳು ಇಲ್ಲಿನ ಮತ್ತಿಕೆರೆ ಭಾಗದ ಜನಗಳು ಸಾಕಷ್ಟು ಬರ್ತಾರೆ. ಅದ್ರ ಜೊತೆಗೆ ಏನು ಈ ಒಂದು JP ಪಾರ್ಕ್ ಇದೆ, ಅತಿ ಹೆಚ್ಚು ಅಂದರೆ 3ನೇ ಅತಿ ಹೆಚ್ಚು ದೊಡ್ಡ ಪಾರ್ಕ್ ಇದು ಬೆಂಗಳೂರಿಗೇನೆ. ಮೊದಲನೇ ಲಾಲ್ಬಾಗ್ ಇರ್ಬೋದು, ಕಬ್ಬನ್ ಪಾರ್ಕ್ ಆಗ್ಬೋದು. ಅದಾದಂತಹ ಬಳಿಕ 3ನೇ ಅತಿ ಹೆಚ್ಚು ದೊಡ್ಡ ಪಾರ್ಕ್ ಇದು JP ಪಾರ್ಕ್ ಆಗಿರುವಂಥದ್ದು. ಆದರೆ ಈ ಒಂದು ಪಾರ್ಕ್ 85 ಎಕರೆ ಇದೆ. ಸದ್ಯ 85 ಎಕರೆ ಇರೋ ಪಾರ್ಕ್ 5% ಅಂದರೆ 4.25 ಎಕರೆ 4.25 ಎಕರೆನ ಸದ್ಯ ಈ ಒಂದು ಸರ್ಕಾರ ಅಂದರೆ ಈ ಒಂದು 5% ಅಂತ ಬಂದಾಗ 4.25 ಎಕರೆನ ತೆಗಿಬೇಕು, ಅಂದರೆ ಮಾರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರವನ್ನು ಇರುವಂಥದ್ದು. ಅಂದರೆ ಇದೊಂದು JP ಪಾರ್ಕ್ನ ಕತೆ ಅಲ್ಲ, ಇವನ್ ಕಬ್ಬನ್ ಪಾರ್ಕ್ ಕತೆ ಅಲ್ಲ, ಹಾಗೂ ಏನು ಲಾಲ್ಬಾಗ್ ಇದೆ ಲಾಲ್ಬಾಗ್ ಕತೆ ಅಷ್ಟೇ ಅಲ್ಲ. ಓವರಾಲ್ ಬೆಂಗಳೂರಿನಾದ್ಯಂತ ಯಾವೆಲ್ಲ ಸರ್ಕಾರಿ ಪಾರ್ಕ್ಗಳಿದೆ, ಈ ಸರ್ಕಾರದ ಎಲ್ಲ ಪಾರ್ಕ್ಗಳಲ್ಲೂ 5% ಮಾರಾಟವನ್ನು ಮಾಡಬೇಕು ಅಂತ ಸರ್ಕಾರ ಮುಂದಾಗಿರುವಂಥದ್ದು. ಈ ಒಂದು ವಿಚಾರವನ್ನು ನಾವು ಈಗ ಒಂದು ಅನಾಲಿಸಿಸ್ ಮಾಡಿದಂತಹ ಸಂದರ್ಭದಲ್ಲೂ ನಮಗೂ ಕೂಡ ಕೆಲವೊಂದು ಅನುಮಾನಗಳು ಉಟ್ಕೊಳ್ಳುತ್ತೆ ಈ ವಿಚಾರದಲ್ಲಿ. ಏನಂದರೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿದೆ. ಜೊತೆಗೆ ಸರ್ಕಾರದ ಬೊಕ್ಕಸೆ ಖಾಲಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲ ಸರ್ಕಸ್ ಮಾಡ್ತಿದೆ ಸರ್ಕಾರ. DK ಶಿವಕುಮಾರ್ ಅವರು CM ಆದಂತಹ ಬಳಿಕ ಈ ಹಿಂದೆ ಸಿದ್ದರಾಮಯ್ಯನ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಏನು ಸಾಕಷ್ಟು ವಿಚಾರಗಳು ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ, ಗ್ಯಾರಂಟಿ ಕೊಡ್ತಿದ್ದಾರೆ, ಸರ್ಕಾರದ ಹತ್ರ ಹಣ ಇಲ್ಲ, ಸಾಲ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಿತ್ತು. ಆದರೆ ಈಗ ಸದ್ಯ DK ಶಿವಕುಮಾರ್ ಅವರು ಈ ಒಂದು ಪಾರ್ಕ್ನ ಮಾರಾಟ ಈ ಒಂದು ವಿಚಾರ ಆಗಿರ್ಬೋದು,
ಇನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದಾಗ ಜನರಲ್ಲೂ ಅನುಮಾನ ಮೂಡುವಂಥದ್ದು, ನಮ್ಮಲ್ಲೂ ಅನುಮಾನ ಮೂಡುವಂಥದ್ದು ಸಹಜ. ಅದೇ ರೀತಿಯಾಗಿ ಈ ಒಂದು ಸರ್ಕಾರ ಅಂದರೆ ಜನರಿಗೆ ಅನುಮಾನ ಮೂಡಿಸುವಂಥ ಕೆಲಸವನ್ನೇ ಸರ್ಕಾರ ಜಾಸ್ತಿ ಮಾಡ್ತಿದೆ. ಸದ್ಯ ಈ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ಅಂದರೆ ಪಾರ್ಕ್ನ 5% ಮಾರಾಟ ಏನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಈ ಒಂದು ವಿಚಾರವಾಗಿ ಎಲ್ಲ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯ ಇದನ್ನು ಇನ್ನು ಮುಂದಿನ ಮಟ್ಟದಲ್ಲಿ ಅಂದರೆ ಅಧಿವೇಶನದಲ್ಲಿ ಇದನ್ನು ಈ ಒಂದು ಏನೊಂದು ಯೋಜನೆಯನ್ನು ಮಂಡನೆ ಮಾಡುತ್ತಾ ಸದ್ಯ ಇದನ್ನು ಕಾದು ನೋಡಬೇಕಾಗಿರುವಂಥದ್ದು. ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಜೀವನ್. ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀರಿ, ಆದರೆ ನಾವು ಕಾದು ನೋಡುವಂಥ ಪರಿಸ್ಥಿತಿಲಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ನಮಗೀಗ. ಓಕೆ, ಎನಿವೆ ಥ್ಯಾಂಕ್ ಯು ಜೀವನ್. ಅಂದರೆ ಜನರ ಉದ್ದೇಶ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತೀರಿ ಹೌದು, ಜನಸಂಖ್ಯೆ ಜಾಸ್ತಿ ಇದೆ ಬೆಂಗಳೂರಲ್ಲಿ, 1.5 ಕೋಟಿ ಆಗ್ತಾ ಇದೆ, 1.4 crores ಏನೋ ಇದೆ. ನೀವು ಹಾಗಂತ ನಾವು ಟನಲ್ ರೋಡ್ ಮಾಡಿದ ಕರೆಕ್ಟ್, ನೀವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು? ಇಡೀ ರಾಜ್ಯ ನಿಮ್ಮದು ತಾನೇ, ಅಂದರೆ ನಿಮ್ಮದು ಅಂತ ಹೇಳಿದರೆ ನಮ್ಮ ರಾಜ್ಯ ತಾನೇ. ಅಭಿವೃದ್ಧಿ ಮಾಡಬೇಕಾಗಿರೋದು ಬರೀ ಬೆಂಗಳೂರು ಮಾತ್ರನಾ? ಯಾಕೆ ವೈ ಆರ್ ಯು ಫೋಕಸಿಂಗ್ ಮೋರ್ ಆನ್ ಓನ್ಲಿ ಬೆಂಗಳೂರು? ಫೋಕಸ್ ಮಾಡಿ, ತುಂಬ ಒಳ್ಳೆಯದೇ ಅಲ್ವಾ? ಆದರೆ ನೀವು ಬೇರೆ ಬೇರೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಮತ್ತೆ ಜನರಿಗೆ ಕಷ್ಟ ಆಗೋ ರೀತಿಯಲ್ಲಿ ಪರಿಸರವನ್ನು ನಾಶ ಮಾಡಿ ಮತ್ತಷ್ಟು ನೀವು ಬ್ಯಾಡ್ ಇಂಪ್ಯಾಕ್ಟ್ಸ್ಗೆ ಯಾಕೆ ಇನ್ವೈಟ್ ಮಾಡ್ತಾ ಇದ್ದೀರಿ? ಅಷ್ಟು ಸಾಮಾನ್ಯ ಪ್ರಜ್ಞೆ ನಿಮಗಿಲ್ವಾ ಅನ್ನೋದು ಒಬ್ಬ ಜನಸಾಮಾನ್ಯನ ಪ್ರಶ್ನೆಯಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದೇ ರೀತಿ ಮುಂದುವರೆದ್ರೆ ಅವಾಗ ಕೇಳ್ತಾ ಇದ್ರಿ ನೀವು, ಹೌದು, ಖಂಡಿತವಾಗ್ಲೂ ಕಾನೂನು ಸಮರ ಜಾರಿ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ವಿಪಕ್ಷಗಳಿರಬಹುದು ಅಥವಾ ಪರಿಸರವಾದಿಗಳಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು PIL ಸಲ್ಲಿಸ್ತಾರೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿ. ಇದು ಕಾನೂನು ಹೋರಾಟ ಕೂಡ ಆದರೆ ಒಳ್ಳೆಯದು ಅಂತ ಅನಿಸುತ್ತೆ. ಆವಾಗ ನಿಜಕ್ಕೂ ನ್ಯಾಯಾಲಯದಿಂದ ಏನಾದರೂ ನಿಮಗೆ ಚಾಟಿ ಇಟ್ಟು ಬೀಸಿದರೆ ಅವಾಗ ಬುದ್ಧಿ ಬರುತ್ತೆ, ಮತ್ತೆ ಇವ್ರಿಗೊಂದು ದೊಡ್ಡ ಪಾಠ ಕೂಡ ಆಗುತ್ತೆ. ಮುಂಬರುವ ಚುನಾವಣೆಗಳಲ್ಲೂ ಕೂಡ ಏನು ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಆಗೋದ್ರಲ್ಲಿ ಅನುಮಾನ ಇಲ್ಲ. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಹಸಿರು ಮಾರಾಟ ಮಾಡ್ತಾ ಇದ್ದಾರೆ, ಇವರಿಗೆ ಪರಿಸರದ ಬಗ್ಗೆ ಕಾಳಜಿ ಇಲ್ಲ, ಬರೀ ರಿಯಲ್ ಎಸ್ಟೇಟ್ ಇದೊಂದು ಮದ ಆಗ್ಬಿಟ್ಟಿದೆ, ಇದೊಂದು ಕೆಟ್ಟ ಚಟ ಆಗ್ಬಿಟ್ಟಿದೆ ಇವರಿಗೆ ಅಂತ ಆಡ್ಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಏನೋ ನಾವು ನಿಮಗೆ ಯಾವುದೋ ಇಂಟೆನ್ಷನ್ ಇಟ್ಕೊಂಡು ದುರುದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ, ಇದು ಎಚ್ಚರಿಕೆಯ ಗಂಟೆ ಅಂತ ಅಂದ್ಕೊಳ್ಳಿ. ಎಸ್, ದಟ್ ಇಸ್ ದ ಪಾಯಿಂಟ್.